ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ಮಂಜು, ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, IPL 2025ಗೆ ನಮ್ಮ RCB ತಂಡಕ್ಕೆ ಜೂನಿಯರ್ ABD ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹೌದು ಫ್ರೆಂಡ್ಸ್, ಇವರು ಜೂನಿಯರ್ ABD ನಮ್ಮ RCB ತಂಡದಲ್ಲಿ ಮೊದಲು ನಮ್ಮ ABD ಅವರು ಯಾವ ರೀತಿ ಬ್ಯಾಟಿಂಗ್ ಪ್ರದರ್ಶಿಸುತ್ತಿದ್ದರು ಅದೇ ರೀತಿ ಆಟ ಆಡುವಂಥ ನಮ್ಮ RCB ತಂಡಕ್ಕೆ ಮತ್ತೊಬ್ಬ ಜೂನಿಯರ್ ABD ಬಂದಿದ್ದಾರೆ ಅಂತ ಹೇಳ್ಬೋದು. ಹಾಗಾದರೆ ಅವರು ಯಾರು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲನ್ನು ಸೆಲೆಕ್ಟ್ ಮಾಡಿ. ಯಾಕೆಂದರೆ ನಾನು ಯಾವುದೇ ಕಬಡ್ಡಿ ಮತ್ತು ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದರೆ ನಿಮಗೆ ತಕ್ಷಣ ನೋಟಿಸಿ ಬರುತ್ತೆ, ಆವಾಗ ನೀವು ವಿಡಿಯೋನ ಮೊದಲಿಗರಾಗಿ ನೋಡಬಹುದು. ಸಬ್ಸ್ಕ್ರೈಬ್ ಅನ್ನೋದು ಸಂಪೂರ್ಣ ಉಚಿತ. ವಿಡಿಯೋ ಕೆಳಗಿನ ಬ್ಲಾಕ್ ಟನ್ ಇದೆ, ಮಾಡ್ಕೊಳ್ಳಿ. ಇನ್ನೂ ಥರ ಮಾಡಿದ್ರೆ ವಿಡಿಯೋ ಶುರು ಮಾಡೋಣ ಬನ್ನಿ. ಇನ್ನು ಫ್ರೆಂಡ್ಸ್, ನಮ್ಮ RCB ತಂಡಕ್ಕೆ ಎಂಟ್ರಿ ಕೊಟ್ಟಿರುವ ಜೂನಿಯರ್ ABD ಬೇರೆ ಯಾರು ಅಲ್ಲ ಅಂತ ಹೇಳ್ಬೋದು, ಅದು ಜಕಬ್ ಬೆಥೆಲ್ ಅಂತ ಹೇಳ್ಬೋದು. ಇವರೊಬ್ಬರು ಬೆಂಕಿ ಆಟಗಾರ, ಇಂಗ್ಲೆಂಡ್ ಮೂಲದ ಆಟಗಾರ ಅಂತ ಹೇಳ್ಬೋದು. ಇವರು ಲೆಫ್ಟ್ ಹ್ಯಾಂಡ್ನಲ್ಲಿ ಬಿಗ್ ಸಿಕ್ಸ್ಗಳನ್ನು ಬಾರಿಸುವ ಎಬಿಲಿಟಿಯನ್ನು ಹೊಂದಿದ್ದಾರೆ. ನಮ್ಮ RCB ತಂಡದ ABD ಅವರು ಯಾವ ರೀತಿ ಮೂಲೆಯಲ್ಲೂ ಸಿಕ್ಸರ್ಗಳನ್ನು ಬಾರಿಸ್ತಾ ಇದ್ರು, ಅದೇ ರೀತಿ ಜಕಬ್ ಬೆಥೆಲ್ ಅವರು ಕೂಡ ಮೂಲೆಗಳಲ್ಲಿ ಸಿಕ್ಸರ್ ಬಾರಿಸ್ತಾರೆ ಅಂತ ಹೇಳ್ಬೋದು. ಇನ್ನು ಜಕಬ್ ಬೆಥೆಲ್ ಅವರ ಸ್ಟ್ಯಾಟ್ಸ್ ಹೇಗಿದೆ ಅಂತ ನೋಡಿದರೆ, ಇವರು ಟೆಸ್ಟ್ ಮತ್ತು ODI T20ಯಲ್ಲಿ ಪದಾರ್ಪಣೆಯನ್ನು ಮಾಡಿದ್ದಾರೆ ಅವರ ಇಂಗ್ಲೆಂಡ್ ತಂಡಕ್ಕೆ. ಇನ್ನು ಟೆಸ್ಟ್ನಲ್ಲಿ ಇವರು 3 ಮ್ಯಾಚ್ಗಳನ್ನು ಆಡಿ 260 ರನ್ನನ್ನು ಗಳಿಸಿಕೊಂಡಿದ್ದಾರೆ. ಇವರ ಎವರೇಜ್ 52. ಇನ್ನು ಸ್ಟ್ರೈಕ್ ರೇಟ್ ಟೆಸ್ಟ್ನಲ್ಲಿ 75 ಇದೆ ಅಂತ ಹೇಳ್ಬೋದು. ಇನ್ನು ODIನಲ್ಲಿ ಇವರು ಟೋಟಲ್ 8 ಮ್ಯಾಚ್ಗಳನ್ನು ಆಡಿದ್ದಾರೆ, 167 ರನ್ನನ್ನು ಗಳಿಸಿಕೊಂಡಿದ್ದಾರೆ, 80ರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟಿಂಗ್ ಆಡುತ್ತಾರೆ. ಇನ್ನು 2024 ಇದೆಲ್ಲ 2024 ಅಂತ ಹೇಳ್ಬೋದು. T20 ಸ್ಟ್ಯಾಟ್ಸ್ ನೋಡಿದರೆ ಇವರು 7 ಮ್ಯಾಚ್ಗಳನ್ನು ಆಡಿದ್ದಾರೆ, 173 ರನ್ನನ್ನು ಗಳಿಸಿಕೊಂಡಿದ್ದಾರೆ, 57.7 ಎವರೇಜನ್ನು ಇಟ್ಟುಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಇವರ ಉತ್ತಮ ಸ್ಟ್ರೈಕ್ ರೇಟ್ನಲ್ಲಿ 168 ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟಿಂಗ್ ಬೀಸಿದ್ದಾರೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಜಕಬ್ ಬೆಥೆಲ್ ಅವರು ನಮ್ಮ RCB ತಂಡಕ್ಕೆ ಬಂದಿದ್ದು ಒಳ್ಳೆಯದಾಯಿತು, ಜೂನಿಯರ್ ABDನ ಅಂತ ಹೇಳ್ಬೋದು. ಯಾಕಂದರೆ ABD ಥರನೇ ಬ್ಯಾಟಿಂಗ್ ಆಡುತ್ತಾರೆ. ಇನ್ನು ಫ್ರೆಂಡ್ಸ್, ನಿಮ್ಮ ಪ್ರಕಾರ ಜಕಬ್ ಬೆಥೆಲ್ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಇನ್ನು ನಿಮಗೆ ಇದೇ ರೀತಿ ನಮ್ಮ ಬೆಂಗಳೂರು ಬುಲ್ಸ್ ಮತ್ತು RCB ಬಗ್ಗೆ ಅಪ್ಡೇಟ್ಸ್ ಬೇಕಾದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಫ್ರೆಂಡ್ಸ್.